ನಮಸ್ಕಾರ, ಪರಿಶ್ರಮ ಕಿಚನಿಗೆ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಆಂಧ್ರ ಶೈಲಿಯ ಪಾಲಕ್ ಪಪ್ಪನ್ನು ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನಮ್ಮಲ್ಲಿ ದಾಲ್ ಇಲ್ಲ ತೊವೆ ಅಂತ ಹೇಳ್ಬೋದು. ಸೊಪ್ಪನ್ನು ಹಾಕಿ ಮಾಡೋದು ಪಾಲಕ್ ಸೊಪ್ಪನ್ನು. ಬಹಳನೇ ರುಚಿಯಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಅನ್ನದ ಜೊತೆಗಂದೇ ಅಲ್ಲದೆ ದೋಸೆ ಚಪಾತಿಗೂ ಕೂಡ ಇದನ್ನು ಹಚ್ಕೊಂಡು ತಿನ್ಬೋದು. ಭಾಳ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೋಡೋಣ. ಒಂದು ಸಣ್ಣ ಕುಕ್ಕರ್ ಪಾತ್ರೆಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, 2 ಟೊಮೆಟೊ ಅಂದರೆ 1/4 ಕಪ್ ಆಗುವಷ್ಟು ಟೊಮೆಟೊ, 1/4 ಕಪ್ ಈರುಳ್ಳಿ, ಒಂದು 4 ಹಸಿಮೆಣಸು, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು. ಇಲ್ಲಿ ನಾನು 2 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ. ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೇನೆ. ಇದು ಮುಳುಗುವಷ್ಟು ಒಂದು ಅರ್ಧದಷ್ಟು ನೀರು ಹಾಕಬೇಕು. ಇದಕ್ಕೆ ಇವೆಲ್ಲ ಮುಳುಗಬೇಕು. ಒಂದು 1/4 ಚಮಚ ಆಗುವಷ್ಟು ಅರಿಶಿನ, ಅರ್ಧ ಚಮಚ ಉಪ್ಪು. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2ರಿಂದ 3 ವಿಸಲ್ ಹೊಡೆಸ್ಬೇಕು. ಎಲ್ಲ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ತುಂಬಾ ಸಾಫ್ಟ್ ಆಗಬೇಕು. ಬೇಳೆ ಮತ್ತು ಪಾಲಕ್ ಸೊಪ್ಪಂತೂ ಬೇಗನೆ ಬೆಂದ್ಬಿಡುತ್ತೆ ಸೊಪ್ಪಾದ ಕಾರಣ. ಎಲ್ಲವೂ ತುಂಬಾ ಸಾಫ್ಟ್ ಆಗಿದೆ. ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇಲ್ಲ ಸೌಟ್ ಆದರೂ ಪರವಾಗಿಲ್ಲ, ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ತುಂಬ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ. ಆದಷ್ಟು ದಪ್ಪವಾಗಿದ್ರೇ ಇದು ಚೆನ್ನಾಗಿರುತ್ತೆ. ಪುನಃ ಮತ್ತೊಮ್ಮೆ ಅರ್ಧ ಚಮಚ ಉಪ್ಪು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿ ಅದರ ರಸವನ್ನು ಕೂಡ ಹಾಕಿ, ಮೇಲ್ಗಡೆಯಿಂದ ಒಗ್ಗರಣೆ 1 ಚಮಚ ತುಪ್ಪ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಖಾರಕ್ಕೆ ಕೆಂಪು ಹಾಗೆ ಹಸಿಮೆಣಸು ಎರಡನ್ನೂ ಕೂಡ ಹಾಕಿದ್ದೀನಿ, 2 ಕಡ್ಡಿ ಕರಿಬೇವು, 1 ಚಿಟಿಕೆ ಆಗುವಷ್ಟು ಇಂಗು. ಒಗ್ಗರಣೆಯನ್ನು ಚೆನ್ನಾಗಿ ತುಪ್ಪದೊಳಗಡೆ ಹುರಿದು ಆದಮೇಲೆ ಕುದೀತಾ ಇರುವಂತಹ ಪಾಲಕ್ ಪಪ್ಪಿನ ಮೇಲುಗಡೆ ಹಾಕ್ಕೊಳ್ಳಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಮತ್ತೊಮ್ಮೆ ಕುದಿಸಿದರೆ ರುಚಿಕರವಾದಂತಹ ಪಾಲಕ್ ಪಪ್ಪು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗೊಂದೇ ಅಲ್ಲದೆ ಸ್ವಲ್ಪ ದಪ್ಪವಾಗಿ ಮಾಡಿಕೊಂಡ್ರೆ ದೋಸೆ ಚಪಾತಿ ಒಟ್ಟಿಗೂ ಕೂಡ ತಿನ್ಬೋದು. ಭಾಳನೇ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಮೇಲುಗಡೆಯಿಂದ ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ಆ ಊಟದ ಗಮ್ಮತ್ತೇ ಬೇರೆಯಾಗಿರುತ್ತೆ. ತುಂಬಾ ಸುಲಭ ಇದನ್ನು ಮಾಡೋದು. ರುಬ್ಬೋ ಕೆಲಸ ಎಲ್ಲ ಇಲ್ಲ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿಯ ಹೊಸ ಅಡಿಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.